ಎಲ್ರಿಗೂ ನಮಸ್ಕಾರ. ಏನಿವತ್ತು ಸೊನ್ನಾಡಿ ಗ್ರಾಮ ಪಂಚಾಯತಿ ಗೌತನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ ಹಾಗೂ ವಂಶೋದಯ ಆಸ್ಪತ್ರೆ ಮತ್ತು ಅದೇ ರೀತಿ GEF ಮಿಷನ್ ಸೆಂಟರ್ ಮುಳಬಾಗಿಲು ಇವರ ಸಹಯೋಗದಿಂದ ಇವತ್ತು ಹೆಲ್ತ್ ಕ್ಯಾಂಪನ್ನು ನಮ್ಮ ಗೌತನಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ನಮ್ಮ ರೋಟರಿ ಮುಳಬಾಗಿಲು ಸೆಂಟ್ರಲ್ ಕಾರ್ಯದರ್ಶಿಯಾದ ಶ್ರೀನಿವಾಸ ರೆಡ್ಡಿ ಅವರು ಆಗಮಿಸಿದ್ದಾರೆ. ಅದೇ ರೀತಿ ಮಾಜಿ ಅಧ್ಯಕ್ಷರಾದ ನಮ್ಮ ರೋಟರಿ ಮಾಜಿ ಅಧ್ಯಕ್ಷರಾದ PS ರಮೇಶನವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ರೋಟರಿ ಹಿರಿಯರಾದ ಸುದರ್ಶನ್ ಬಾಬು ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ವಂಶೋದಯ ಹಾಸ್ಪಿಟಲಿನ ಹೇಮಂತ್ ಸರ್ ಅವರು ಆಗಮಿಸಿದ್ದಾರೆ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರಂತ ಸೌಭಾಗ್ಯ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ನಮ್ಮ GEF ಮತ್ತು ಸಿಬ್ಬಂದಿಗಳು ಮತ್ತು ಎಲ್ಲ ಮೇಡಮ್ ದೀಪ ಮೇಡಮ್ ಅವರು ಆಗಮಿಸಿದ್ದಾರೆ ಮತ್ತು ಸಿಬ್ಬಂದಿ ಮತ್ತು ವಂಶೋದಯ ಹಾಸ್ಪಿಟಲಿನ ಸಿಬ್ಬಂದಿಗಳು ಮತ್ತು ಅದೇ ರೀತಿ ನಮ್ಗೆಲ್ರಿಗೂ ಸಾಥ್ ಕೊಟ್ಟಂತ ಫುಡ್ ಬ್ಯಾಂಕ್ ಮುಳಬಾಗಿಲು ಅಧ್ಯಕ್ಷರಾದ ಕೃಷ್ಣಮೂರ್ತಿ ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಮುದ್ದಿನ ಮಕ್ಕಳು ಮತ್ತು ಊರಿನ ಸಾರ್ವಜನಿಕರು ಮತ್ತು ಎಲ್ರಿಗೂ ಅದೇ ರೀತಿ ಮಾಧ್ಯಮ ಮಿತ್ರರು ಎಲ್ರಿಗೂ ನಮಸ್ಕರಿಸ್ತಾ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಅನ್ನ ಬಗ್ಗೆ ಸ್ವಲ್ಪ ಹೇಳ್ಬೇಕಂದ್ರೆ, ನಾವು ಗಡಿ ಭಾಗದಲ್ಲಿ ಹಳ್ಳಿಗಳಲ್ಲಿರುವಾಗ ನಮಗೆ ಏನೇ ಒಂದು ಆರೋಗ್ಯ ಪ್ರಾಬ್ಲಮ್ ಇದ್ರೂ ಸಹ ನಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಬಾಗಿಲಲ್ಲಿ ನಮ್ಮ ಆರೋಗ್ಯನ ವಿಚಾರಿಸಿ ನಮ್ಗೆ ಹೆಲ್ತ್ ಬಗ್ಗೆ ಅವ್ರು ಇದು ಮಾಡಿ ನಮ್ಗೆ ಏನ್ ಬೇಕು ಅದೆಲ್ಲ ಮಾಡುವಂತಹ ಇವಾಗ ಹಾಸ್ಪಿಟಲ್ ನಮ್ಮ ಮನೆಗೆ ಬರ್ತದೆ. ನಿಜವಾಗ್ಲೂ ನಮ್ಮ ಗೌತನಲ್ಲಿ ಮತ್ತು ಮುಳಬಾಗಿಲು ತಾಲೂಕಿನ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಬೇಕು ಹಾಸ್ಪಿಟಲ್ ಅವ್ರಿಗೆ. ಯಾಕಂದ್ರೆ ಅವ್ರು ನಮ್ಗೆ ಎಷ್ಟು ನಮ್ಗೆ ಇದೊಂದು ಇದು ಮಾಡ್ತಾ ಇದೆ ಅಂದ್ರೆ ಅವ್ರಿಗೊಂದು ಒಳ್ಳೆ ಒಂದು ಕೀರ್ತಿ ಬರ್ಬೇಕು ನಮ್ಮ ತಾಲೂಕಲ್ಲಿ. ಅದೇ ರೀತಿ ಇವತ್ತು ವಂಶೋದಯ ಹಾಸ್ಪಿಟಲ್ ಇಂದ ನಾವು ಸುಮಾರು ನಾವು ಗೊತ್ತಂಗೆ ನಾನು ಒಂದು 25 ಒಂದು ಕ್ಯಾಂಪ್ಗಳನ್ನು ಮಾಡಿದ್ವಿ. ಒಳ್ಳೆ ಒಂದು ಮೆಡಿಸಿನ್ ಆಗ್ಲಿ, ಒಂದು ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಸಹ ಇನ್ನ ಹೆಚ್ಚಿನ ರೀತಿಯಲ್ಲ ನಾನು ಬೇರೆ ಹಾಸ್ಪಿಟಲ್ ಕಳ್ಸೋದಾಗ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವತ್ತು ವಂಶೋದಯ ಅಂತ ಕೂಡ ಒಂದು ಹೆಸರಾಗಿದೆ. ಒಂದು ಬಡವರ ಬಗ್ಗೆ ನಿಂತ್ಕೊಂಡಿದ್ದಾರೆ. ಒಳ್ಳೆ ಒಂದು ಆರೋಗ್ಯವನ್ನ ಒಂದು ತಪಾಸಣೆಯನ್ನು ಮಾಡಿಸ್ತಾ ಇದ್ದಾರೆ. ಇವತ್ತು ನಮ್ಮ ಎಲ್ಲ ಒಂದು ಪಂಚಾಯತ್ ಬಗ್ಗೆ ಆಗ್ಲಿ, ನಮ್ಮ ತಾಲೂಕಲ್ಲಿ ನಮ್ಮ ರೋಟರಿ ಭವನಲ್ಲಾಗ್ಲಿ, ಒಂದು ಹಳ್ಳಿಗಳಲ್ಲಾಗ್ಲಿ ಇವತ್ತು ಮಕ್ಕಳಿಗೆ ಎಲ್ಲ ಚೆಕ್ ಮಾಡಿಸಿದ್ರೆ ಒಂದು ಕಣ್ಣಿನ ಪ್ರಾಬ್ಲಮ್ ಇರ್ಬೋದು, ಅವ್ರು ಇವಾಗ ಚೆಕ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೋಸ್ಕರ ಇವಾಗ ಮಕ್ಕಳನ್ನು ಕೂಡ ಒಂದು ಶಾಲೆಯಲ್ಲಿ ಆಯ್ತು, ನಮ್ಮ ಊರಿನ ಗ್ರಾಮಸ್ಥರು ಆಯ್ತು, ಎಲ್ಲರೂ ಚೆಕ್ ಮಾಡ್ಕೊಂಡಾಗ ಏನಾನ ಪ್ರಾಬ್ಲಮ್ ಇದ್ರೆ ಅವ್ರು ತಿಳಿಸ್ತಾರೆ. ನಾವು ಬೇಕಾದ್ರೆ ಎಲ್ಲ ತೋರ್ಸ್ಕೋಬಹುದು. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾಗಲ್ಲ. ಇವತ್ತೊಂದು ತಲೆನೋವು ಇದೆ ಅಂದ್ರೆ ಅದು BP ಇರುತ್ತೆ ಅಂತ ಗೊತ್ತಿರಲ್ಲ. ಒಂದು ಎದೆ ನೋವು ಇದೆ ಅಂದ್ರೆ ಗ್ಯಾಸ್ಟ್ರಿಕ್ ಅನ್ಕೊಂಡಿರ್ತೀವಿ. ಅದನ್ನ ಚೆಕ್ ಮಾಡಿದಾಗ ಅದು ಅವರು ನಮ್ಗೆ ತಿಳಿಸ್ತಾರೆ ಈ ತರ ಇದೆ ಅಂತ. ಅವ್ರ ಕೈಲಾದಷ್ಟು ಫ್ರೀಯಾಗಿ ಮಾಡ್ಕೊಡ್ತಾರೆ. ನಾವಿಲ್ಲಾಂದ್ರೆ ನಮ್ಗೆ ಈ ತರ ಇದೆ ಅಂದ್ರೂ ಸಹ ನಾವು ಬೇರೆ ಕಡೆ ತೋರ್ಸ್ಕೊಳಕ್ಕೂ ಒಂದು ಇದಾಗುತ್ತೆ. ಇವತ್ತು ಅವರು ನಮ್ಮ ಮನೆಗೆ ಬಂದು ಈ ತರ ನಾವು ಹೆಲ್ತ್ ಚೆಕ್ಅಪ್ ಮಾಡಿ ನಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇವಾಗ ನಾವು ಅದನ್ನ ಇದು ಮಾಡ್ಕೋಬೇಕು. ಇವತ್ತು ಉದಾಹರಣೆಗೆ ನನಗೆ ಕಣ್ಣು ಪ್ರಾಬ್ಲಮ್ ಇತ್ತು. ನೆನ್ನೆ ಚೆಕ್ ಮಾಡಿಸಿದಾಗ ಮೇಡಮ್ ಅವ್ರು ಹೇಳಿದ್ರು ಅದು ಸ್ವಲ್ಪ ಇದು ಮಾಡಿಸ್ಬೇಕು ಅಂತೇಳಿ. ಅದು ನನ್ಗೆ ಗೊತ್ತಿಲ್ಲ. ಆ ತರ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇವತ್ತು ಇನ್ನ ಒಂದು ವರ್ಷ ಆದ್ರೆ ಅದು ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಂತ ಹೇಳಿದ್ರು. ನಾನೇ ತೋರ್ಸ್ಕೊಂಡೆ, ನೋಡಿ ಇವಾಗ ಗೊತ್ತಾಗ್ತದೆ. ಆ ತರ ನಾವು ನೋಡ್ಸ್ಕೋಬೇಕು. ನಾನು ಸುಮಾರು ಕ್ಯಾಂಪ್ ಮಾಡ್ತೇನೆ. ಎಲ್ಲಿ ಹೋದ್ರೂ ನಾನು ಚೆಕ್ಅಪ್ BP ಆಗ್ಲಿ, ಶುಗರ್ ಆಗ್ಲಿ, ಏನೇ ಆಗ್ಲಿ ಪ್ರಾಬ್ಲಮ್ ತೋರ್ಸ್ಕೊಂತೀನಿ. ಅದು ತೋರ್ಸ್ಕೊಂಡಾಗ ನಮ್ಗೇನಿಲ್ಲ. ಒಂದು ಶುಗರ್ ಚೆಕ್ ಮಾಡ್ಕೊಂಡ್ರೆ 105 ಅಂತ ಏನು ನಾರ್ಮಲ್ ಅಂತಾರೆ. ನಾರ್ಮಲ್ ಅಂದಾಗ ನಮ್ಗೊಂದು ಧೈರ್ಯ ಆಗ್ತಲ್ಲ. ಆ ತರ ನಾವೆಲ್ಲರೂ ಚೆಕ್ಅಪ್ ಮಾಡ್ಕೋಬೇಕು. ಎಲ್ರು ಕೂಡ ಸಹ ಊರಿನ ಗ್ರಾಮಸ್ಥರು ಬಂದು ಚೆಕ್ಅಪ್ ಮಾಡ್ಕೊ, ಮಕ್ಕಳು ಎಲ್ಲರೂ ಚೆಕ್ಅಪ್ ಮಾಡಿಸ್ಬೇಕು. ಇವಾಗ ಕಣ್ಣಿನ ತಪಾಸಣೆ ಅಂತ ಮಾಡ್ತಾ ಇದಾರೆ. ಅವರು ಒಳ್ಳೆ ಒಂದು ಇದು ಮಾಡ್ತಾರೆ. ಏನ್ ಪ್ರಾಬ್ಲಮ್ ಇದೆ, ಯಾವ ತರ ಒಂದು ಮಕ್ಕಳಿಗೆ ಓದೋವಾಗ ಯಾವ ತರ ಪ್ರಾಬ್ಲಮ್ ಇದೆ ಅಂತ ಅವರು ತಿಳಿಸ್ಕೊಡ್ತಾರೆ. ಇಲ್ಲಾಂದ್ರೆ ಅವ್ರಿಗೆ ಏನಾನ ಗ್ಲಾಸ್ ಫ್ಲೆಕ್ಸ್ ಬೇಕಾದ್ರೇನು ಸಹ ಇದು ಕೊಡ್ತಾರೆ. ಅದನ್ನ ನಮ್ಮ ರೋಟರಿ ಇದನ್ನು ಕೂಡ ಫ್ಲೆಕ್ಸ್ ಅನ್ನು ಕೊಡ್ಬೇಕಂದ್ರೆ ನಾವು ಫ್ರೀಯಾಗಿ ಕೊಡ್ತೀವಿ. ಇದಕ್ಕೂ ಮಕ್ಕಳು ಕೂಡ ಚೆಕ್ ಮಾಡಿಸಿ, ನೀವು ಎಲ್ಲರೂ ಚೆಕ್ಅಪ್ ಮಾಡಿಸ್ತೀರಿ. ಊರಿನ ಗ್ರಾಮಸ್ಥರಲ್ಲಿ ಚೆಕ್ಅಪ್ ಮಾಡ್ಕೊಂಡು ಒಳ್ಳೇದಾಗತ್ತೆ. ಎಲ್ಲಾ ಕಡೆನೂ ಒಂದು ಪಂಚಾಯತ್ ಕಡೆಯಿಂದ ಒಂದು ಹಳ್ಳಿ ಕಡೆಯಿಂದ ಒಂದು ಕ್ಯಾಂಪ್ ಅನ್ನ ಇದು ಮಾಡ್ತಾ ಇದೀವಿ. ಇದರಲ್ಲಿ ನಮ್ಮ ಮೆಡಿಕಲ್ ದೇವರಾಜ್ ಅರಸ್ ಅವರು ನಮ್ಗೆ ಸಾಥ್ ಕೊಡ್ತಾ ಇದಾರೆ. ಅದೇ ರೀತಿ ವಂಶದವರು ನಮ್ಗೆ ಸಾಥ್ ಕೊಟ್ಟು ಎಲ್ಲೇ ಕಡೆ ನಾವು ರೋಟರಿಯಿಂದ ಒಂದು ಕಾರ್ಯಕ್ರಮ, ಒಂದು ಹೆಲ್ತ್ ಕಾರ್ಯಕ್ರಮ ಇಟ್ಬೇಕಂದ್ರೆ ಅವರು ನಮ್ಮ ಜೊತೆಯಲ್ಲಿದ್ದು ಮಾಡಕ್ಕೆ ರೆಡಿ ಇದ್ದಾರೆ. ನಮ್ಮ ಜೊತೆಯಲ್ಲಿ ಬರ್ತಾರೆ. ಅದೇ ಇವಾಗ ನಮ್ಮ GEF ಅವರು ಕಣ್ಣಿನ ತಪಾಸಣೆ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಎಲ್ಲಾ ಕಡೆನೂ ಆಗ್ಲಿ ಒಂದು ಬಡ ಅವರು ಇದಿರೋ ಕಡೆ
ತರ ಚೆಕ್ ಮಾಡಿಸ್ಕೊಳ್ಳೋಣ ಒಳ್ಳೇದಾಗತ್ತೆ ಅಂತೇಳಿ ಒಂದು ಎಲ್ಲಾ ಕಡೆನೂ ಮಾಡಿಸ್ತಾ ಇದೀವಿ. ಎಲ್ರಿಗೂ ಒಂದು ನಮ್ಗೆ ಒಳ್ಳೇದಾಗತ್ತೆ. ಎಲ್ಲರೂ ತಪ್ಪದೆ ಎಲ್ಲೇ ಹೆಲ್ತ್ ಕ್ಯಾಂಪ್ ಆದ್ರೂ ಸಹ ಚೆಕ್ ಮಾಡಿಸ್ಕೋಬೇಕು. ಆ ಚೆಕ್ ಮಾಡಿಸ್ಕೊಂಡಾಗ ನಮ್ಗೆ ಯಾವುದೇ ತೊಂದರೆ ಇಲ್ದಿರ ನಮ್ಗೆ ಒಳ್ಳೇದಾಗತ್ತೆ ಅಂತ ನಾವು ಇವತ್ತು ಈ ಚೆಕಪ್ ಹೆಲ್ತ್ ಚೆಕಪ್ ಅನ್ನ ಇಷ್ಟು ನಾವು ಒಂದು ಹಳ್ಳಿಗಳಲ್ಲಿ ಆಗ್ಲಿ, ಒಂದು ಶಾಲೆಗಳಲ್ಲಿ, ಒಂದು ನಮ್ಮ ರೋಟರಿ ಭವನದಲ್ಲಾಗ್ಲಿ ಎಲ್ಲಾ ಕಡೆನು ಒಂದು ನಮ್ಮ PS ರಮೇಶ್ ಅವರು ಹೇಳ್ದಂಗ ಮೋರ್ಚ್ ರೋಗದ ಒಂದು ಯಾರು ಗೊತ್ತಿರ್ಲಿಲ್ಲ ಅಂತ ಒಂದು ಇದಾಯ್ತು. ಏನಂದ್ರೆ ಇವತ್ತು ಒಂದು ಮೋರ್ಚ್ ರೋಗ ಅಂದ್ರೆ 8 ಜನರಿಗೆ ಆ ಒಂದು ಸಿಸರಿಂಗ್ ಅಂತ ಮಾಡ್ಬೇಕಾಗಿತ್ತು. ಸುಮಾರು 6 ಲಕ್ಷದಿಂದ 7 ಲಕ್ಷ ಆಗತ್ತೆ. ಅವರು ಹಾಸ್ಪಿಟಲ್ ಇಂದಾನೆ ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಇದರಲ್ಲಿ ಯಾವ ಸರ ಆಸ್ಟರ್ ಹಾಸ್ಪಿಟಲ್ ಅವರು ಫ್ರೀ ಆಗಿ ಮಾಡ್ಕೊಡ್ತಾ ಇದ್ದಾರೆ. ಒಬ್ಬರಿಗೆ ಮಾಡ್ಬೇಕಂದ್ರೂ 6 ಲಕ್ಷದಿಂದ 7 ಲಕ್ಷ ಆಗುತ್ತೆ. ಅದ ಒಂದು 20 ಜನಕ್ಕೆ ಒಂದು 3 ವರ್ಷ ಮೆಡಿಸಿನ್ ಫ್ರೀ. ಅದು ಮೆಡಿಸಿನ್ ತಗೊಂಡ್ರೆ ಏನಾಗಲ್ಲ ಅಂತ ಅವ್ರಿಗೂ ಅದು ಯಾವ ಕಂಡೀಷನ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದನ್ನ ಆಪರೇಷನ್ ಮಾಡ್ಬೇಕಂತ ಆಪರೇಷನ್ ಮಾಡ್ತಾರೆ, ಇಲ್ಲಾಂದ್ರೆ ಒಂದು ತಿಂಗಳು 2 ತಿಂಗಳು ಮೆಡಿಸಿನ್ ತಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತ ಅವ್ರ ಒಂದು ಸಜೆಷನ್ ಕೊಟ್ಟಿದ್ದಾರೆ ನಮ್ಗೆ. ಅದನ್ನ ಇದ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆ ಅವರು ಮುಳಬಾಲ್ ಬಂದು ಫಸ್ಟ್ ಇದೆಲ್ಲ ಮಾಡಿ ಅವ್ರು ನಿಜವಾಗ್ಲೂ ಎಲ್ರಿಗೂ ನಾವು ಎಲ್ಲರೂ ಸೇರಿ ಟ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು 6 ಲಕ್ಷ 7 ಲಕ್ಷ ಅಂದ್ರೆ ಸುಮ್ಮನೆ ಅಂತಲ್ಲ, ಅವ್ರು ಫ್ರೀ ಆಗಿ ಹೋಗಿ ಮಾಡಿಸಿ ಕಳಿಸ್ತಾ ಇದಾರೆ, ಮೆಡಿಸಿನ್ ಕೊಡ್ತಾ ಇದಾರೆ. ಇವತ್ತು ಅದೇ ರೀತಿ ನಾವು ಇವತ್ತು ತಾಲೂಕಿನಲ್ಲಿ ಅಲ್ಲಲ್ಲಿ ಹಳ್ಳಿಗಳಲ್ಲಿ ಶಾಲೆಗಳಲ್ಲಿ ಎಲ್ಲಾ ಕಡೆ ನಾವು ಮಾಡಿಸ್ತಾ ಇದೀವಿ ನಮ್ಮ ರೋಟರಿಯಿಂದ. ಮತ್ತು ಫುಡ್ ಬ್ಯಾಂಕ್ ಇದನ್ನ ಮಾಡ್ತಾ ಇದೀವಿ. ಅದೇ ರೀತಿ ಇವತ್ತು ನಮ್ಮ ವಂಶದವರು ಕೂಡ ನೋಡಿ ಎಲ್ಲ ಮೆಡಿಸಿನ್ ಗಿಡ ಎಲ್ಲ ಎತ್ಕೊಂಡ್ ಬಂದಿದ್ದಾರೆ. ತೋರಿಸಿದಾಗ ಏನನ್ನ ಮೆಡಿಸಿನ್ ಬೇಕಂದ್ರೆ ಅಲ್ಲೇ ಮೆಡಿಸಿನ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಅಂತ ಫ್ರೀ ಕೊಟ್ಟು ಇದ್ ಮಾಡುವಂತ ಒಂದು ಹೆಲ್ತ್ ಕ್ಯಾಂಪ್ ಅನ್ನ ನಾವು ಎಲ್ಲ ತಪ್ಪದೆ ಎಲ್ಲ ಕಡೆನೂ ಮಾಡಿಸ್ಕೋಬೇಕು ಅಂತೇಳಿ ಈ 4 ಮಾತಾಡ್ಕೊಂಡು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್. ಅದೇ ರೀತಿ ನಮ್ಮ ರೋಟರಿ ಸದಸ್ಯರಾದ SKR ಶಂಕರರಾವ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಇಂದ ನಮ್ಮ ಕೋತ್ನಳ್ಳಿ ಉತ್ಕೃತಿಕ ಸ್ವಾಗತನ ಕೊಡ್ತಾ ಇದ್ದೀವಿ. ನಾವು ಮುಳಬಾಲಲ್ಲಿ ವೆಲ್ಕಮ್ ಚಪ್ಪಲ್ ಗ್ರಾಮ ಭಾರತಿ ಟ್ರಸ್ಟ್ ನ ಅಧ್ಯಕ್ಷರಂತ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಕ್ಲಬ್ನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಏನ್ ನಮ್ಮ ರೋಟರಿ ಮುಳಬಾಲ್ ಸೆಂಟ್ರಲ್ ಅಂತೇಳಿ ನಾವು ರೋಟರಿ ಸಮಸ್ಯೆಯನ್ನ 2010ರಲ್ಲಿ ಮುಳಬಾಲಲ್ಲಿ ಪ್ರಾರಂಭ ಮಾಡಿದ್ವಿ. ಉದ್ದೇಶ ಇಷ್ಟೇ, ಮಲ್ಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮಗಳು ನಡೆಯುವಾಗ ಸರ್ಕಾರ 20 ಭಾಷೆ ಕೆಲಸ ಮಾಡಿದ್ರೆ 80% ಕೆಲಸವನ್ನ ರೋಟರಿ ಸಮಸ್ಯೆ ವಿಶ್ವಾದ್ಯಂತ ಮಾಡ್ತಾ ಇತ್ತು. 2016ರಲ್ಲಿ ನಾವು ಭಾರತವನ್ನ ಪೋಲಿಯೋ ಮುಕ್ತ ಅಂತ ಮಾಡೋದ್ರಲ್ಲಿ ಬಹಳ ಯಶಸ್ವಿನ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ವಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಬಹಳಷ್ಟು ಹೆಲ್ತ್ ಕ್ಯಾಂಪ್ಸ್ ಇರ್ಬೋದು, ಸ್ಕೂಲ್ಸ್ಗೆ ಶೌಚಾಲಯಗಳನ್ನ, ಕಂಪ್ಯೂಟರ್ ಲ್ಯಾಬ್ಸ್ ಅನ್ನ ಇರ್ಬೋದು, ಹಾಗೂ ಸತತ 2 ವರ್ಷಗಳಿಂದ 2 ಸ್ಕೂಲ್ ಬಿಲ್ಡಿಂಗ್ಸ್ ಅನ್ನು ಸಹ ಸರ್ಕಾರಿ ಶಾಲೆಗಳಿಗೆ ಮುಳಬಾಲ್ ತಾಲೂಕಲ್ಲಿ ಕೊಟ್ಟಿದೆ. ಹೋದ ವರ್ಷ ಒಂದು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಂಗ್ಲಿ ಗ್ರಾಮದಲ್ಲಿ ಒಂದು ಸ್ಕೂಲ್ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಆದರೂ ಹೋದ ವರ್ಷ 45 ಲಕ್ಷ ರು ವೆಚ್ಚದಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಸ್ವಗ್ರಾಮವಾದ ತಿಪ್ಪುದೊಡ್ಡಿಯಲ್ಲಿ ಒಂದು 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸುಚಿತವಾದಂತ ಸರ್ಕಾರಿ ಶಾಲಾ ಕಟ್ಟಡವನ್ನ ರೋಟರಿ ಸಮಸ್ಯೆಯಿಂದ ನೀಡಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಕರ್ನಾಟಕದ ಗಡಿ ಭಾಗ ಆಂಧ್ರ ಗಡಿಗೆ ಹೊಂದಿಕೊಡ್ತಕ್ಕಂಥ ನಮ್ಮ ತಾಲೂಕನ್ನ ಇರ್ತಕ್ಕಂಥ ಕೆಲವು ನ್ಯೂನತೆಗಳನ್ನ ಸರ್ಕಾರಿ ಶಾಲೆಗಳಿಗೆ, ಅನುದಾನಿತ ಶಾಲೆಗಳಿಗೆ, ಆಮೇಲೆ ಬಡಬಗ್ಗರಿಗೆ ಹೆಲ್ತ್ ಕ್ಯಾಂಪ್ಸ್ ಅನ್ನ ಮಾಡಿ ಅವ್ರು ಇರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡಿ ಏನಾದರೂ ಸಮಸ್ಯೆ ಇದ್ರೆ ಅವರಿಗೆ ಉಚಿತವಾಗಿ ಸರ್ಜರಿ ಮಾಡಿಸೋದಾಗ್ರಿ, ಅವ್ರಿಗೆ ಚಿಕಿತ್ಸೆ ಕೊಡಿಸೋದು, ಔಷಧಿ ಕೊಡಿಸೋದು ಮಾಡೋದು ನಮ್ಮ ಸಮಸ್ಯೆ ಉದ್ದೇಶ. ಈ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ಅಧ್ಯಕ್ಷ ಅಂತ ಸತ್ಯಣ್ಣವರು ಸತತವಾಗಿ ಕೆಲಸಗಳನ್ನು ಮಾಡ್ತಾ ಗಡಿ ಗ್ರಾಮದಲ್ಲೂ ಪಂಚಾಯತಿ ಮಟ್ಟದಲ್ಲೂ ಈ ಆರೋಗ್ಯ ಶಿಬಿರಗಳನ್ನು ಮಾಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಕೋತ್ನಳ್ಳಿ ಗ್ರಾಮದಲ್ಲಿ ಈ ಒಂದು ಆರೋಗ್ಯ ಶಿಬಿರವನ್ನ ಆಯೋಜಿಸಿದ್ದಾರೆ. ಇದು ಸದುಪಯೋಗವನ್ನ ಎಲ್ಲ ಗ್ರಾಮಸ್ಥರು ಪಡ್ಕೋಬೇಕು. ಏನೇ ತೊಂದರೆ ಇದ್ರು ಸಹ, ಕಣ್ಣಿನ ಯಾವ್ದಾದ್ರು ತೊಂದರೆ ಇದ್ದು ಸರ್ಜರಿ ಆಗ್ಬೇಕು ಅಂದ್ರೆ ಸಹ ಉಚಿತವಾಗಿ ನಮ್ಮ ಗ್ಲೋಬಲ್ ಐ ಕೇರ್ ಇಂದ ಮಾಡಿಸ್ಕೊಡ್ತಾರೆ. ಇದರ ಸದುಪಯೋಗವನ್ನು ಪಡ್ಕೋಬೇಕು. ಮುಂದಿನ ದಿನಗಳು ಸಹ ಯಾವುದೇ ರೀತಿಯ ತೊಂದರೆ ಇದ್ರೆ, ಈಗ ನಿಮ್ಮ ಗ್ರಾಮದಲ್ಲಿ ಯಾರಿಗಾದ್ರೂ ಮೂರ್ಛೆ ರೋಗ ತೊಂದರೆ ಇದೆ, ಇದಕ್ಕೆ ಹೋದ ತಿಂಗಳು ನಾವು ಒಂದು ಕ್ಯಾಂಪ್ ಅನ್ನು ಮಾಡಿದ್ವಿ ಮುಳಬಾಲಲ್ಲಿ. ಮುಂದಿನ ದಿನಗಳಲ್ಲಿ ಒಂದು ಮೊಬೈಲ್ ವ್ಯಾನ್ ಅನ್ನೇ ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ವಿ.
ಪಂಚಾಯತಿ ಮಟ್ಟದಲ್ಲೂ ಬಂದು ಅಲ್ಲೇ ಆನ್ ದಿ ಸ್ಪಾಟ್ ಏನ್ ಸಮಸ್ಯೆ ಇದೆ ಕಂಡಿಡ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಾ ಇದೀವಿ. ಈಗಲೂ ಸಹ ಯಾರಿಗಾದ್ರೂ ಮೂರ್ಛೆ ರೋಗ ಸಮಸ್ಯೆ ಇದ್ರೆ ಅದು ಗುಣಪಡಿಸ್ತಕ್ಕಂಥ ಬಹಳ ಸರಳವಾದಂತ ಚಿಕಿತ್ಸೆ ಗುಣಪಡಿಸ್ತಕ್ಕಂಥ ಒಂದು ಇದು. ಯಾರಿಗಾದ್ರೂ ಆತರ ಇದ್ದು ಅವ್ರ ಹಾಸ್ಪಿಟಲ್ ತೋರಿಸ್ಕೊಳಕ್ಕೆ ಆಗಲ್ಲ ಅಂದ್ರೆ ರೋಟರಿ ಸಹಾಯದಿಂದ ಬೆಂಗಳೂರು ತಗೊಂಡೋಗಿ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಅದರ ಸದುಪಯೋಗ ಸಹವನ್ನು ಎಲ್ಲರೂ ಪಡ್ಕೋಬೇಕು ಅಂತೇಳಿ ಈ ಸಂದರ್ಭ ಹೇಳ್ತಾ 4 ಮಾತಾಡಕ್ಕೆ ಅವಶ್ಯಕತೆ ಎಲ್ಲರಿಗೂ ಅನ್ಸ ನಾನು ಮಾತಾಡ್ತೀನಿ. ಬೆಳಿಗ್ಗೆ ನಮಸ್ಕಾರ. ಏನಿವತ್ತು ನಮ್ಮ ಮುಳಬಾಗಿಲಿಗೆ ಕೂಗಲ್ತೆ ದೂರದಲ್ಲಿರ್ತಕ್ಕಂಥ ನಮ್ಮ ಕವತ್ನಲ್ಲಿನಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಆರೋಗ್ಯ ತಪಾಸಣಾ ಶಿಬಿರವನ್ನ ನಮ್ಮ ರೋಟರಿ ಮತ್ತು ಗೋಲ್ಡನ್ ಐ ಫೌಂಡೇಶನ್ ಹೊಸಕೋಟೆ ಆಸ್ಪತ್ರೆ ಮತ್ತು ನಮ್ಮ ಮುಳಬಾಗಿಲಿನ ವಂಶೋದಯ ಆಸ್ಪತ್ರೆ ಇವರೆಲ್ಲ ಒಂದು ಸಹಯೋಗದೊಂದಿಗೆ ಈ ಒಂದು ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಳಬಾಗಿಲು ರೋಟರಿ ಕ್ಲಬ್ ಸೆಂಟ್ರಲ್ ನ ಅಧ್ಯಕ್ಷರಾದ ನಮ್ಮ ಸತ್ಯಣ್ಣ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮುಳಬಾಗಿಲು ರೋಟರಿ ಕ್ಲಬ್ ನ ಪಾಸ್ಟ್ ಪ್ರೆಸಿಡೆಂಟ್ ಅಂತ ನಮ್ಮ ರಮೇಶ್ ಕುಮಾರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದೀವಿ. ಅದೇ ರೀತಿ ನಮ್ಮ ಕ್ಲಬ್ ನ ಹಿರಿಯ ಸದಸ್ಯರಾದಂತ ನಮ್ಮ ಸುದರ್ಶನ್ ಬಾಬು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೀವಿ. ಅದೇ ರೀತಿ ನಮ್ಮ ವಂಶೋದಯ ಹಾಸ್ಪಿಟಲ್ ನ ಡಾಕ್ಟರ್ ಹೇಮಂತ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಸರ್. ವೆಲ್ಕಮ್ ಸರ್. ಅದೇ ರೀತಿ GF ಹಾಸ್ಪಿಟಲ್ ನ ನಮ್ಮ ವೈದ್ಯಾಧಿಕಾರಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದೀವಿ. ವೆಲ್ಕಮ್ ಮೇಡಮ್. ನಮ್ಮ ಇದೇ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಂತ ಶಾಂತಕುಮಾರಿ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದೀವಿ. ಇಲ್ಲ ಪರವಾಗಿಲ್ಲ ಮೇಡಮ್. ಇದೇ ಶಾಲೆಯ ಮುಖ್ಯ ಶಿಕ್ಷಕರಾದ ಸೌಭಾಗ್ಯ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದೀವಿ. ಎಲ್ಲ ಇಲ್ಲಿನ ಸ್ಥಳೀಯ ಮಾಧ್ಯಮ ಮಿತ್ರರಂತ ನಮ್ಮೆಲ್ಲರೂ ಬಂದಿದ್ದಾರೆ. ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ. ನಮ್ಮ GF ಹಾಸ್ಪಿಟಲ್ ಎಲ್ಲ ಸ್ಟಾಫ್ ಬಂದಿದ್ದಾರೆ. ಅವ್ರಿಗೂ ಕೂಡ ವಂಶೋದಯ ಹಾಸ್ಪಿಟಲ್ ಎಲ್ಲರೂ ಸ್ಟಾಫ್ ಅವರು ಎಲ್ಲರಿಗೂ ಕೂಡ ನಮ್ಮ ಕ್ಲಬ್ ನ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇನ್ನೊಂದು ಮಕ್ಕಳು ಬಂದಿದ್ದಾರೆ. ಮುಖ್ಯವಾಗಿ ಮಕ್ಕಳಿಲ್ಲ ಅಂದ್ರೆ ಯಾವ್ದು ಕಾರ್ಯಕ್ರಮ ಒಂದು ಪೂರ್ಣ ಆಗುತ್ತೆ. ನಮ್ಮೆಲ್ಲ ಮಕ್ಕಳಿಗೂ ಇಲ್ಲಿನ ಸಾರ್ವಜನಿಕ ಎಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ.